ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮ ಜೊತೆ ನಿಹಾಲ್ ಬರ್ಡೇ ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ತೀವಲ್ಲ, ಆ ಥರ ರೆಕಾರ್ಡ್ ಆಗಿದೆ. ಬರ್ಡೇ ಮಾಡೋ ಪ್ಲ್ಯಾನ್ ಇತ್ತು, ತುಂಬಾ ಚೆನ್ನಾಗಿ ಮಾಡೋಣ ಗೆಸ್ಟ್ನೆಲ್ಲ ಕರೆದು ಅಂತ ಹಿಂದಿನ ವೀಕಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಅಷ್ಟೊತ್ತಿಗೆ ಬರ್ಡೇ ಇದೆ ಅನ್ನೋ 1 ವೀಕ್ ಮುಂಚೆನೇ ಅವನಿಗೆ ಹುಷಾರು ತಪ್ಪದ ಅಂತೇಳಿದ್ರೆ ವಾಮಿಟ್ ಮತ್ತು ಡಿಸೆಂಟ್ರಿ ಹೀಗೇನಾದರೂ ಆದರೆ ಮಿನಿಮಮ್ 10 ಡೇಸ್ ಆದರೂ ಪಾಪ ಮಲ್ಕೊಬಿಡ್ತಾನೆ. ತುಂಬ ಆ್ಯಕ್ಟಿವ್ ಆಗಿರೋದಿಲ್ಲ, ಏನಿಲ್ಲ. ಇಂಥ ಟೈಮಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಅಮ್ಮ ಕೂಡ ಅಂದ್ರಲ್ವ. ಹಾಗಾಗಿ ಯಾರನ್ನೂ ಕೂಡ ಬರ್ಡೇಗೆ ಇನ್ವೈಟ್ ಮಾಡಲಿಲ್ಲ. ನಾವೇ ಮನೇಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಮಿಡ್ನೈಟೇ ಒಂದು ಕೇಕ್ ತಂದು ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಮಿಡ್ನೈಟ್ ಬರ್ಡೇ ಸೆಲೆಬ್ರೇಷನ್ ಅಂತಲೇ ನಾನು ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದು ಸಲ ನೋಡಿ ಅದನ್ನು. ಮನೆ ಹತ್ರನೇ ಒಂದು ಟೆಂಪಲ್ ಇದೆ, ಅಲ್ಲೇ ಪಾಪು ಹೆಸರಲ್ಲಿ ನಾವು ಎಲ್ಲ ದೇವರಿಗೂ ಅಭಿಷೇಕನ ಮಾಡೋಕ್ಕೆ ಕೊಟ್ಟಿದ್ವಿ. ಆ ಪೂಜೆಗೆ ಅಂತೇಳಿ ನಾವು ಬೆಳಗ್ಗೆನೇ ಬಂದ್ವಿ. ಅಲ್ಲೂ ಕೂಡ ಅಷ್ಟೇ, ಯಾವಾಗಲೂ ಪಾಪು ದೇವಸ್ಥಾನದಲ್ಲಿ ತುಂಬ ಪ್ರದಕ್ಷಿಣೆ ಬರ್ತಾ ಇರ್ತಿದ್ದ, ಅಂದರೆ ಚೆನ್ನಾಗಿದ್ದಿದ್ರೆ ಹುಷಾರಾಗಿದ್ದಿದ್ರೆ. ಅಲ್ಲೂ ಕೂಡ ಡಲ್ಲಾಗಿರ್ತಿದ್ದ, ಬರೀ ಎತ್ಕೋಬೇಕಾಗಿತ್ತು, ಎತ್ಕೊ ಅಂತ ಆಟ ಮಾಡ್ತಿತ್ತು. ಸೊ ಟೆಂಪಲಲ್ಲೇ ಸುಮಾರು ಹೊತ್ತು ಇದ್ವಿ ಅಂತ ಅನ್ಬೋದು. ಹಾಗೆ ನೈಟ್ ಬರ್ಡೇ ಸೆಲೆಬ್ರೇಷನ್ನ ಎಂಜಾಯ್ ಮಾಡ್ದ ಅಂತ ಅಂದ್ಕೊಂಡು ನಾವೊಂದು ಇವೆಂಟ್ನ ಬುಕ್ ಮಾಡ್ಕೊಂಡಿದ್ವಿ, A to Z ಸೆಲೆಬ್ರೇಷನ್ಸ್ ಅಂತ. ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ, ಅಂದರೆ ಬಲೂನು ಡೆಕೋರೇಷನ್ಸ್ ಮಾಡಿದ್ರೆ ತುಂಬ ಖುಷಿ ಆಗ್ಬೋದು ಅಂತ ಅಂದ್ಕೊಂಡು ಅದನ್ನ ಬುಕ್ ಮಾಡಿದ್ವಿ. ಅಂದರೆ ನೈಟ್ ಬರ್ಡೇ ಸೆಲೆಬ್ರೇಷನ್ ಎಂಜಾಯ್ ಮಾಡ್ದೆ ಅನ್ನೋ ಕಾರಣಕ್ಕೆ. ಆದರೆ ಮತ್ತೆ ಬೆಳಗ್ಗೆ ಹೀಗೆ ಡಲ್ಲಾಗಿದ್ದಲ್ಲ ಅಂತ ಮತ್ತೆ ಬೇಜಾರಾಯಿತು. ಮಧ್ಯಾಹ್ನದ ಮೇಲೆ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಆರಾಮಾಗಿದ್ದ, ಅಂದರೆ ಆಟ ಆಡ್ಕೊಂಡಿದ್ದ. ಸೊ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ಇನ್ನೂ ಖುಷಿ ಆಗ್ತಾನೆ ಅಂತ ಅಂದ್ಕೊಂಡು ಆ ಇವೆಂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಹೋಗೋಣ ಅಂತೇಳಿ ಹೊರಟ್ವಿ. ಪಾಪು ಈಗ ಸ್ವಲ್ಪ ಖುಷಿಯಾಗಿ ಆರಾಮಾಗೇ ಇದ್ದ, ಸೊ ನಮಗೂ ತುಂಬಾ ಖುಷಿ ಆಯಿತು ಹೋಗೋಕ್ಕೆ. ಸೊ ಎಲ್ಲರೂ ರೆಡಿಯಾಗಿ ಈಗ ಹೊರಟ್ವಿ. ಆ್ಯಕ್ಚುಲಿ ಅದಿರೋದು ಕಲ್ಯಾಣ ನಗರ ಹತ್ರ. ನಮ್ಮ ಮನೆಯಿಂದ ಒಂದು 1 ಅವರ್ ಆದರೂ ಬೇಕಾಗುತ್ತೆ ಹೋಗೋಕ್ಕೆ. ಆ್ಯಕ್ಚುಲಿ ಈ ಥರ ನೀವು ಯಾವ್ದಾದ್ರು ಇವೆಂಟ್ನ ಬುಕ್ ಮಾಡ್ಕೊಳ್ತೀರಾ ಅಂತೇಳಿದ್ರೆ ಸ್ವಲ್ಪ ಅರ್ಲಿನೇ ಬುಕ್ ಮಾಡಿದ್ರೆ ನಿಮಗೆ ಕಡಿಮೆ ಆಗುತ್ತೆ ಅಂತ ಅನ್ಬೋದು. ನಾವು ಆ್ಯಕ್ಚುಲಿ ಆನ್ ದ ಡೇನೇ ಬುಕ್ ಮಾಡಿದ್ವಿ. ಬರ್ಡೇ ಯಾವತ್ತು ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡ್ವಲ್ಲ, ಆವತ್ತೇ ಬುಕ್ ಮಾಡಿದ್ದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಹಾಗೆ ನಿಮಗೆ ಯಾವ ಥರ ಡೆಕೋರೇಷನ್ ಬೇಕೋ ಅದ್ರ ಮೇಲೆ ಅವರ ಪ್ರೈಸ್ನ ಡಿಸೈಡ್ ಮಾಡಿ ಹೇಳ್ತಾರೆ ನಿಮಗೆ. ಆ A to Z ಸೆಲೆಬ್ರೇಷನ್ಸ್ ಅನ್ನಲ್ಲ, ಆ ಇವೆಂಟ್ ನಿಯರ್ ಬಂದ್ವಿ. ಪಾಪು ಸಿಕ್ಕಾಪಟ್ಟೆ ಎಕ್ಸೈಟ್ ಆದ ಅನ್ಬೋದು ಡೆಕೋರೇಷನ್ಸ್ ಎಲ್ಲ ನೋಡಿ. ಅವ್ನ ಖುಷಿನೇ ಅಲ್ವಾ ನಮಗೂ ಬೇಕಾಗಿರೋದು. ಆ್ಯಕ್ಚುಲಿ ಇವೆಂಟ್ ಬುಕ್ ಮಾಡಿದ್ದು ತುಂಬಾ ಒಳ್ಳೆಯದಾಯಿತು ಅಂತ ನಮಗೂ ತುಂಬಾ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ ಅನ್ಬೋದು. ಒಂದು ವಾರದಿಂದ ಆ್ಯಕ್ಚುಲಿ ಈ ಥರ ಸ್ಮೈಲ್ ಕೂಡ ಮಾಡಿರಲಿಲ್ಲ ಪಾಪು. ಸೊ ಆ್ಯಕ್ಚುಲಿ ನಾವು ಬುಕ್ ಮಾಡಿದಂಥ ಸ್ಲಾಟು 4 to 7. ನಾವು ಆ್ಯಕ್ಚುಲಿ ಬರೋ ಹೊತ್ತಿಗೆ 5 o'clock ಆಯಿತು. 5 to 7 ಇದ್ವಿ ಅಷ್ಟೇ. ಒಂದು 2 hours ಅಲ್ಲೇ ಮೂವಿ ಪ್ಲೇ ಮಾಡಿಕೊಂಡು ಮೂವಿ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಪಾಪು ಅಲ್ಲೇ ಬಲೂನ್ಸ್ ಎಲ್ಲ ಇತ್ತಲ್ಲ, ಅಲ್ಲೇ ತುಂಬ ಹೊತ್ತು ಆಟ ಆಡಿಕೊಂಡು ಅವನು ಟೈಮ್ ಪಾಸ್ ಮಾಡ್ದೆ ಅನ್ಬೋದು. ಇವೆಂಟ್ ಮುಗಿಯೋತ್ತಿಗೆ 7 ಆಯ್ತಲ್ವ. ಸೊ ಅಲ್ಲಿಂದ ಮತ್ತೆ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡೋದು ಲೇಟ್ ಆಗುತ್ತೆ ಅಂದ್ಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡಿ ಹಸ್ಬೆಂಡು ಹೋಟೆಲ್ನ ಬುಕ್ ಮಾಡಿದರು. ಹೋಟೆಲ್ ಹೆಸರು ಓಯಾ ಅಂತೇಳಿ. ಇದಿರೋದು ಎನ್ನೂರು ಹತ್ರ. ನಾವು ಹೊರಗೆ ಊಟ ಮಾಡೋದು ತುಂಬಾ ಕಡಿಮೆ ಅಂತ ಅನ್ಬೋದು, ಬಟ್ ಈ ಥರ ಅಕೇಶನ್ ಇದ್ದಾಗ ಸ್ವಲ್ಪ ಹೊರಗೆ ಊಟ ಮಾಡೋಕ್ಕೆ ಪ್ರಿಫರ್ ಮಾಡ್ತೀವಿ. ಬರ್ಡೇ ಆ್ಯನಿವರ್ಸರಿ ಆ ಥರ ಏನಾದರೂ ಸ್ಪೆಷಲ್ ಡೇ ಇದ್ದರೆ ಆಲ್ಮೋಸ್ಟ್ ಸ್ವಲ್ಪ ಒಳ್ಳೆ ಕಡೆನೇ ಊಟ ಮಾಡೋಣ ಅಂಥೇಳಿ ಪ್ರಿಫರ್ ಮಾಡ್ತೀವಿ. ನೋಡಿ, ಇದೆ ನಾವು ಬುಕ್ ಮಾಡಿದಂತಹ ಹೋಟೆಲ್ ಓಯಾ ಅಂತೇಳಿ. ಅಲ್ಲಿ ಆ್ಯಕ್ಚುಲಿ ಪ್ರೀ ಬುಕ್ಕಿಂಗ್ ಮಾಡಿದ್ವಿ ನಾವು ಮುಂಚೆನೇ. ತುಂಬಾ ಕ್ರೌಡ್ ಇತ್ತು ಅನ್ಬೋದು. ಆ್ಯಕ್ಚುಲಿ ಅವತ್ತು ಸಂಡೇ ಕೂಡ ಆಗಿದ್ದರಿಂದ ತುಂಬಾ ಜನ ಇದ್ದರು. ಸೊ ಪಾರ್ಕಿಂಗಿಗೆ ತುಂಬಾ ಲೇಟ್ ಆಗ್ತಿತ್ತು. ಹಾಗಾಗಿ ನಮ್ಮ ಗಾಡಿನ ಅಲ್ಲೇ ಡ್ರೈವರ್ ಇಸ್ಕೊಂಡು ಅವರೇ ಪಾರ್ಕ್ ಮಾಡ್ತಾರೆ. ಹಾಗೆ ನಾವು ಹೋಟೆಲ್ ಒಳಗೆ ಎಂಟ್ರಿ ಆದ್ವಿ. ಹೋಟೆಲ್ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಸಿಕ್ಕಾಪಟ್ಟೆ ದೊಡ್ಡ ಹೋಟೆಲ್ ಇದು. ಇದು ರೆಸ್ಟೋ ಬಾರ್ ಥರ ಫೀಲ್ ಆಗುತ್ತೆ. ಹಾಗೆ ಪಬ್ ಕೂಡ ಇಲ್ಲೇ ಇದೆ.
ಅಲ್ಲಿಂದ ಅಟ್ಮಾಸ್ಫಿಯರ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಕೂಲಾಗಿ. ಅಷ್ಟು ರಶ್ ಇದ್ದರೂ ಕೂಡ ನಮಗೆ ತುಂಬ ಏನು ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇರಲಿಲ್ಲ. ಹೋಟೆಲ್ಗೆ ನಾನು, ಪಾಪು, ಅಮ್ಮ ಹಾಗೆ ನನ್ನ ಹಸ್ಬೆಂಡ್ ಹೋಗಿದ್ದಿದ್ದು. ಹಾಗಾಗಿ ನೀವು ಎಷ್ಟು ಜನ ಅಂತ ಮುಂಚೆನೇ ಪ್ರೀ ಬುಕ್ಕಿಂಗಲ್ಲಿ ಮೆನ್ಷನ್ ಮಾಡಿದ್ರೆ ಮೇಲ್ಗಡೆ ನಾವು ಕೂತ್ಕೊಳ್ತಾ ಇದ್ದೀವಲ್ಲ, ಇಲ್ಲಿ ಫ್ಯಾಮಿಲಿ ಸೆಕ್ಷನ್ ಥರ ಬರೀ ಫ್ಯಾಮಿಲೀಸ್ ಇದ್ದರು. ಕೆಳಗಡೆ ಇದೆಯಲ್ಲ ಅಲ್ಲಿ ಮಾತ್ರ ಕಪಲ್ಸ್ ಕೂತ್ಕೊಂಡಿದ್ರು. ಸೊ ನೀವು ಎಷ್ಟು ಜನ ಇದ್ದೀರಾ ಅಂತ ನೋಡಿ ಅವರೇ ನಿಮಗೆ ಟೇಬಲ್ನ ಬುಕ್ ಮಾಡ್ತಾರೆ. ಅಲ್ಲಿಂದ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕೂಲಾಗಿ ತುಂಬ ಚೆನ್ನಾಗಿತ್ತು. ಪಾಪು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದ. ಪಾಪು ಅಲ್ಲಿ ಸುಮ್ಮನೆ ಕೂರ್ತಿರ್ಲಿಲ್ಲ, ಪಕ್ಕ ಟೇಬಲ್ಗೆಲ್ಲ ಹೋಗಿ ತುಂಬಾ ತಲಾಟೆ ಮಾಡ್ತಿದ್ದ. ಹಾಗಾಗಿ ನೋಡಿ ನಾನು, ಅಮ್ಮ ಆ ಕಡೆ ಕೂತ್ಕೊಂಡಿದ್ವಿ ಅವನು ಇಳಿಬಾರ್ದು ಅಂತ. ಹಾಗೆ ನಾನು ಹೋಟೆಲ್ಸ್ದು ಸ್ವಲ್ಪ ವೀಡಿಯೋಸು ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ, ತುಂಬ ಲೆಂದಿ ಆಗುತ್ತೆ ವೀಡಿಯೋ ಅನ್ನೋ ಕಾರಣಕ್ಕೆ. ಹಾಗೆ ನಾನು ಈ ಹೋಟೆಲ್ದು ಒಂದು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ ನೀವು. ನನ್ನ ಚಾನಲ್ಗೆ ಹೋಗಿ ನೋಡಿದ್ರೆ ಅಲ್ಲಿ ನಿಮಗೆ ಒಯ್ಯಾ ಹೋಟೆಲ್ ಅಂತ ಸಿಗುತ್ತೆ. ಅಲ್ಲೇ ಸುಮಾರು ಜನ ಫೋಟೋಸ್ ಕೂಡ ತಗೊಳ್ತಾ ಇದ್ರು. ಇಲ್ಲಿ ನೋಡಿದ್ರೆ ನೋಡಿ ಜನನೇ ಇದ್ದಾರೆ ಅಂತೇಳಿದ್ರೆ ಸಂಡೇಗೆ ಬೇರೆ ಆಗಿದ್ದರಿಂದ ತುಂಬಾ ಕ್ರೌಡ್ ಇತ್ತು. ನಾವು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಪಾಪದ ಫೋಟೋಸ್ ತೊಗೊಂಡ್ವಿ. ನಾವು ಅಲ್ಲಿ ಒಂದು ಫ್ರೂಟ್ ಪಂಚು ಹಾಗೆ ಸ್ಟ್ರಾಬೆರಿ ಜ್ಯೂಸ್ನ ಆರ್ಡರ್ ಮಾಡಿದ್ವಿ ಫಸ್ಟಿಗೆ. ಪಾಪು ಮೇ ಬಿ ಕುಡಿಬೋದು ಅನ್ನೋ ಕಾರಣಕ್ಕೆ. ಪಾಪು ಒಂದು ವೀಕಿಂದ ಹೇಳಿದ್ನಲ್ವ ಸರಿಯಾಗಿ ಊಟ ತಿಂಡಿ ಏನು ಮಾಡಿರಲಿಲ್ಲ, ಬಟ್ ಅಲ್ಲಿ ಇಷ್ಟಪಟ್ಟು ಆ ಜ್ಯೂಸ್ನ ಕುಡ್ದ. ಹಾಗೆ ಒಂದು ತಂದೂರಿ ಹಾಗೆ ಲಾಲಿಪಾಪ್ನ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅದೆಲ್ಲ ಆದಮೇಲೆ ಒಂದು ಚಿಕನ್ ಬಿರಿಯಾನಿ ಹಾಗೆ ಮಟನ್ ಬಿರಿಯಾನಿ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ. ಪಾಪು ಬರೀ ಜ್ಯೂಸ್ ಕುಡ್ಕೊಂಡು ಅಲ್ಲಿ ಮಸಾಲ ಪಾಪಡಿತ್ತು ಅದನ್ನ ತಿನ್ಕೊಂಡು ಹಾಗೆ ಆಟ ಆಡ್ತಾ ಇದ್ದ. ಅಲ್ಲಿ ನೋಡಿ ಹಾಗೆ ಒಂದು ಇವೆಂಟ್ ಕೂಡ ನಡೀತಾ ಇತ್ತು. ಅದನ್ನು ಹಾಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಜಸ್ಟ್ ಅದನ್ನ ವಿಡಿಯೋ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಹೋಟೆಲಿಂದ ಹೊರಗೆ ಬಂದ ಕೂಡಲೇ ಈ ಥರ ಸುಮಾರು ಸ್ಟಾಲ್ಗಳಿತ್ತು. ಸೊ ಇಲ್ಲೂ ಅಷ್ಟೇ ನಾನು ನೋಡಿ ಶಾರ್ಟ್ಸ್ಗೆ ಹಾಕೋ ಥರನ ವಿಡಿಯೋ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದೀನಿ. ಗೊತ್ತೇ ಆಗಿರಲಿಲ್ಲ, ಮನೆಗೆ ಬಂದು ಚೆಕ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಅಲ್ಲಿ ಸುಮಾರು ಆರ್ಟಿಫಿಷಿಯಲ್ ಇಯರಿಂಗ್ಸು, ಬ್ರಾಸ್ಲೆಟ್ಸ್ ಎಲ್ಲ ಇತ್ತು. ಹಾಗೆ ಮೆಟಾಲಿಕ್ಕು, ಆಕ್ಸಿಡೈಸ್ಡ್ ಸುಮಾರು ವೆರೈಟೀಸ್ ಆಫ್ ಬ್ರಾಸ್ಲೆಟ್ಸು, ಇಯರಿಂಗ್ಸು ಎಲ್ಲ ಇತ್ತು. ನಾನು ನೆನಪಿರಲಿ ಅನ್ನೋ ಕಾರಣಕ್ಕೆ ಒಂದೆರಡು ಇಯರಿಂಗ್ಸ್ ತೊಗೊಂಡೆ. ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ಬೋದು. ನಿಮಗೆ ಹೊರಗಡೆ ಎಲ್ಲ 100 ರೂಪೀಸಿಗೆ ಸಿಗೋದು, ಅಲ್ಲಿ 200, 300 ಹೇಳ್ತಾರೆ. ಸ್ಲಿಪ್ಪರ್ಸು, ಪರ್ಫ್ಯೂಮ್ಸು, ಶೂಸು ಹೀಗೆ ಸುಮಾರು ವೆರೈಟೀಸ್ ಇತ್ತು. ಅಷ್ಟೊತ್ತಿಗೆ ನಮ್ಮ ಕಾರ್ ಕೂಡ ತೊಗೊಬಂದು ಕೊಟ್ಟರು. ಸೊ ನಾವು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ನನ್ನ ಪಾಪುವಿನ ಬರ್ಡೇ ದಿನದ ಬ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.